ಮಾಸದ ಶನಿವಾರ ದಿವಸ ನಾವೆಲ್ಲರೂ ಕೂಡ ಇಲ್ಲಿ ನಿದ್ದೆ ಮಾಡಬೇಕು. ನಮ್ಮ ಶನಿ ದೋಷವನ್ನ ಕರ್ಮವನ್ನ ಕಳ್ಕೋಬೇಕಂತಂದೇಳಿ ಎಲ್ಲರೂ ಬಂದು ಇಲ್ಲಿ ನಿದ್ದೆ ಮಾಡ್ಬೇಕಂತಂದೇಳಿ ಸಂಕಲ್ಪ ಮಾಡಿ ಎಲ್ಲರೂ ಬಂದಿವಿ. ಹೌದ್ರಾ? ಹಂಗ ಎಲ್ಲ ಭಗವಂತ ನಿಮ್ಮ ಎಲ್ಲಾ ದೋಷಗಳನ್ನು ಕೂಡ ದೂರ ಮಾಡುವಂತ ಆಂಜನೇಯ ಸ್ವಾಮಿ ಅಂತ ನಿಮ್ಮ ಪರ್ವ ನಾವು ಪ್ರಾರ್ಥನೆ ಮಾಡ. ಶನಿ ಅಂದ್ರೆ ಯಾವ? ಶನಿ ಅಂದ್ರೆ ಯಾವ? ನಮಗೆ ಏನ್ ಬಿಡ್ರಿ ಶನಿ ಮಾತ್ ನಿಂಬಲ್ ಬಿಟ್ಟ ನಮ್ಮನ್ನ ಒಟ್ಟ ಬಿಡುವಲ್ಲ ನೋಡ್ರಿ. ನಮ್ಮನ್ನೇನ್ ಶನಿ ಮಾತ್ ನಿಂಬಲ್ ಬಿಡ ಒಟ್ಟ ನಮ್ಮನ್ನು ಬಿಡುವಲ್ಲ. ಶನಿ ಅಂದ್ರೆ ಏನು? ಶನಿ ಅಂದ್ರೆ ಯಾವ? ಶನಿ ಅಂದ್ರ ತಾನಾಗಿ ತಾನು ಬಂದು ಕಾಡುವುದಲ್ಲ ನಮ್ಮನ್ನು. ತಾನಾಗಿ ತಾನು ಬಂದು ಕಾಡುವುದಿಲ್ಲ. ನಾವಾಗಿ ಮಾಡ್ಕೊಂಡ್ರೆ ಬಂದು ಕಾಡ್ಕೊಂಡು. ಶನಿ ತಾನಾಗಿ ಬಂದು ಕಾಡುವುದಿಲ್ಲ. ನಾವಾಗಿ ಮಾಡಿಕೊಂಡಾಗ ಬಂದು ಬಂದು ಕಾಡು. ಹಗಲೆಲ್ಲ ಜಗ್ಗ ಕುಡಿದು ಬಿಡೋದು, ಸಾಯಂಕಾಲ ಹೋಗಿ ಮನೆಗೆ ಮಲಗೋದು, ಬೆಳಕಲ್ಲಿ ತಕ್ಷಣ ಏನು ಬಿಡಪ್ಪ ಭಾರಿ ಕಾಟ ಮನೆ. ಹೌದಿಲ್ರಿ? ಅಲ್ಲೆಲ್ಲ ಜಗ್ಗ ಕುಡ್ದು ಬಿಡೋದು ಗಂಟ ಪೂರ್ತಿ. ಕುಡ್ದು ಮಲಿ ಬಿಡೋದು, ಮುಂಜಾನೆ ಅಂತ ಮತ್ತೆ ಮೂರ್ ಮುಂದಕ್ಕೆ ಬಂದು ಏನು ಬಿಡಪ್ಪ ಕೈಯಾಗ ₹1 ನಿಲ್ವದು ಏನ್ ಶನಿ ಕಾಡ್ತಾರೆ ನಮ್ಗೆ. ಹೌದಿಲ್ಲ? ಇಲ್ಲ ಹಗಲೆಲ್ಲ ಇಸ್ಪೀಟ್ ಆಡಿಬಿಡೋದು, ಹೋಗಿ ಒಂದು 20,000 ಸೋತ್ ಬಂದ್ಬಿಡೋದು. ಆಮೇಲೆ ಮುಂಜಾನೆ ಅಂತ ಶನಿ ಇಂಬಲ್ ಎದ್ದು ಬಿಡೋಣಪ್ಪ ನಾನು ಯಾಕೆ ಲಕ್ಕ ಹೊಡಿವತ್ತು. ಹೌದಿಲ್ಲ? ಇಲ್ಲ ಓಸಿ ನಂಬರ್ ಹಚ್ಚೋದು, ಓಸಿ ನಂಬರ್ ಬರ್ದಂಗ ಆಗೋದು. ಅವತ್ತು ಹೇಳೋದು ಏನ್ ಬಿಡ ಶನಿ ಆಗ್ಲಿ ಬಿಡ ನಮ್ ಕೆಲಸ ಆಗೋದಿಲ್ಲ. ಎಂತೆಂತ ಶನಿ ಅದು ನಿಮ್ಮ. ಎಂತೆಂತ ಶನಿ ಅದು ನೋಡ್ರಿ ನಿಮ್ಮ. ಆ ಶನಿ ತಗೊಳೋದೇ ನೀವು ಮೈ ಮೇಲೆ, ಮತ್ ಶನಿ ಮಾತ್ರ ಮೇಲೆ ಹಾಕ. ಹೌದಾ? ಇಸ್ಪೀಟ್ ಆಡ ಅಂತ ಹೇಳ್ತಾರೆ ಯಾರು? ಓಸಿ ನಂಬರ್ ಬರಿ ಅಂತ ಹೇಳೇನೆ ಶನಿ ಮಾತ್ರ. ಅದನ್ನೆಲ್ಲ ಗಂಟು ಪೂರ್ತಿ ಕುಡಿ ಅಂತ ಹೇಳೇನೆ. ದುಡಿದ್ರು ತಾನಾಗೆ ಹೋಗ್ತಾನೆ ಶನಿ ಮಾತ್ರ ಅಂತ ಒಂದು ಸವಸ ಬೇಡ ದುಡ್ದಂತ ಹೇಳಿ ನಾವ್ ಅದನ್ನ ಮಾಡೋದಿಲ್ಲ, ಬರೀ ಕುಡಿಯೋದ ಆಗ್ಲಲ್ಲ. ನೋಡ್ರಿ ಏನ್ ಸಾಧಿಸಿರಿ ಕುಡಿಯೋದ್ರಿ. ನೀವೆಲ್ಲ ಕುಡಿತೀರಂತ ಅರ್ಥ ಏನಿಲ್ಲ. ಮುಂದೆ ಕುಡಿಬ್ಯಾಡ್ರಿ ಅನ್ನೋದಕ್ಕೆ ಹೇಳಕತ್ತಿ. ಮತ್ತೆ ಸ್ವಾಮಿ ನಾವು ಕುಡಿಯಕತ್ತೀವಿ ಅದಕ್ಕೆ ಹೇಳಕತ್ತೀರ ಅನ್ಕೊಂಡ್ರಿ. ಏನ್ ಸಾಧಿಸ್ಯಾರ ಕುಡುದು ಜಗತ್ತು? ಯಾರನ್ನ ಸಾಧಿಸೋರ್ದಾರ? ಸರಾಯಿ ಕುಡಿದು ಸಾಧಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ತೋರಿಸ್ಬೇಕು. ಸರಾಯಿ ಬಿಟ್ಟು ಅವ್ರು ಸಾಧಿಸಿದಾರೆ, ಸಂಸಾರನ ಸಾಗರ ದಾಟಿದ್ದಾರೆ ಸರಾಯಿ ಬಿಟ್ಟು. ಸರಾಯಿ ಕುಡಿದ್ರೆ ಏನ್ ಮಾಡ್ಯಪ್ಪ ಅಂದ್ರೆ ಸ್ಮಶಾನ ಸೇರಿದ್ರು ಕಣವು. ಹೌದು? ಸರಾಯಿ ಬಿಟ್ಟವರು ಸಂಸಾರ ಅನ್ನುವ ಸಾಗರವನ್ನು ದಾಟಿದ್ದಾರೆ. ಸರಾಯಿ ಕುಡಿದವ್ರು ಏನ್ ಮಾಡ್ಯಾರ? ಆದಷ್ಟು ಬೇಗ ಸ್ಮಶಾನ ಸೇರಬೇಕು, ಸಂಸಾರದ ಸಾಗರ ದಾಟಬೇಕು ಅನ್ನುವ ಯೋಚನೆ ನಿಮ್ಮಲ್ಲಿ ಬರುತ್ತೆ. ಆ ಯೋಚನೆಗಳು ನಮ್ಮಲ್ಲಿ ಬರುತ್ತೆ. ಏನು ಸುಮ್ನೆ ಕಷ್ಟ ಬಂದಡಿ ಘಟ 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 ಒಂದು 3-4 ಮಾಡ್ಕೊಂಡಿದ್ದಲ್ಲ. ಯೋಚನೆ ಮಾಡ್ಬೇಕು. ಮನೆ ಐತಿ, ಮನ್ಯಾಗ ನಿಮ್ಗಾಗಿ ಕಾಯ್ತಕ್ಕಂತ ಒಂದು ಜೀವ ಐತಿ. ಹೌದಾ? ನಿಮ್ಮಿಬ್ಬರು ಜೀವದೊಳಗೆ 2 ಸಣ್ಣ ಜೀವ ಹುಟ್ಟ್ಯಾವ. ಅವಕ್ಕ ನಾವು ಒಂದು ಸುಮಧುರವಾಗಿರ್ತಕ್ಕಂಥ ಬದುಕನ್ನು ಕೊಡಬೇಕನ್ನುವ ಭಾವಗಳು ನಿಮ್ಮಲ್ಲಿ ಬರುತ್ತೆ. ಏನ್ ಸಾಧಿಸಿದೆ ನೀವು? ನೋಡ್ರಿ, ಒಂದು ಮದುವೆ ಮನೆ ನಡೀತಾ ಇರ್ತದೆ. ಒಂದು ಮದುವೆ ಮನೆ ನಡೀತಾ ಇರ್ತದೆ. ಆ ಮದುವೆ ಮನೆ ಹೊರಗಡೆ ಎಲ್ಲ ಚಪ್ಪಲಿ ಬಿಟ್ಟು ಒಳಗೆ ಹೋಗಿರ್ತಾರೆ. ಚೌಟ್ರಿ ಇತ್ತಂದ್ರೆ ಹೊರಗಡೆ ಪಾದರಕ್ಷೆ ಬಿಡೋ ಸ್ಥಳ ಅಂತ ಮಾಡಿರ್ತಾರ. ಅಲ್ಲಿ ಎಲ್ಲರೂ ಪಾದರಕ್ಷೆಗಳು ಬಿಟ್ಟು ಒಳಗೆ ಹೋಗ್ತಾರೆ. ಎಲ್ಲರನ್ನಲ್ಲಿ ನಿಂತ್ಕೊಂಡು ವೆಲ್ಕಮ್ ಮಾಡ್ತಿರ್ತಾರೆ, ಬರ್ರಿ ಒಳಗ್ ಬರ್ರಿ ಒಳಗ್ ಬರ್ರಿ ಒಳಗ್ ಬರ್ರಿ. ಹೌದಾ? ಅದೇ ಒಬ್ಬ ಕುಡಿದಿರ್ತಕ್ಕಂಥ ವ್ಯಕ್ತಿ ಅದಾ ಚೌಟ್ರಿ ಮತ್ತೆ ಅದಾ ಚಪ್ಪಲಿ ಬಿಡೋ ಜಾಗದ ಹೋಗಿ ನಿಂತಿರ್ತಾರೆ. ಒಳಗ್ ಬಾರಪ್ಪ ಅಂತಾರೆ. ಒಳಗ್ ಬಾ ಮತ್ ಚಪ್ಪಲಿ ಬಿಡೋ ಜಾಗದ ಹೋಗಿ ನಿಂತಿರ್ಲಿ ಅವ್ರು, ಒಳಗ್ ಬಾ ಅಂತಾರೆ. ಅವ್ರು ಏನಂತಾರ? ಮೊದಲು ಹೊರಗ್ ಹೋಗಂತ. ಏನಂತಾರ? ಮೊದಲು ಇಲ್ಲಿಂದ ಹೊರಗ್ ಹೋಗಂತ. ಅಂದ್ರೆ
ಮನುಷ್ಯನಿಗೆ ಚಪ್ಪಲಿ ಬಿಡೋ ಜಾಗದಾಗ ಕೂಡ ಬೆಲೆ ಇಲ್ದಂಗ್ ಮಾಡ್ಕೊಳಕಂತ ಕೆಲಸ ಮಾಡೋದು ಇದು ಕುಡುತ. ಹೌದ್ರ? ಚಪ್ಪಲಿ ಬಿಡೋ ಜಾಗದಾಗ ಕೂಡ ನಿಮಗೆ ಸ್ಥಾನಮಾನ ಇಲ್ದಂಗ್ ಮಾಡಿ. ಹೌದಾ? ಅಲ್ಲಿ ಕೂಡ ನಿಮಗೆ ಬೆಲೆ ಇಲ್ದಂಗ್ ಮಾಡೋದು ಈ ಕುಡುತ. ನೋಡ್ರಿ ಯಾವ್ದು ಬೇಕು ನಿಮಗೆ? ಕುಡಿಯೋದು ಬೇಕು, ಏನು ಸ್ಥಾನಮಾನ ಬೇಕು. ನೀವ ಯೋಚನೆ ಮಾಡಿ. ಮನುಷ್ಯ ತನ್ನಡಿ ತಾನು ಸಣ್ಣವನಾಗ್ತಾನೆ ವಿನಃ ಯಾರು ಅವರನ್ನು ಸಣ್ಣವನ್ ಮಾಡೋದಿಲ್ಲ. ಮನುಷ್ಯ ತನ್ನಷ್ಟಿಗೆ ತಾನೇ ಸಣ್ಣವನಾಗೋದು. ಯಾರು ನೀ ಸಣ್ಣವನಪ್ಪ ಅಂತ ಹೇಳೋದು